ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ ಕಾಮನ್, ಹಂಗೆ ಹೆಲ್ತ್ ಇಶ್ಯೂಸು ಕಾಮನ್. ಆದರೆ ಕೆಲವೊಂದನ್ನು ನಾವು ತಡ್ಕೊಳ್ಳೋ ಅಷ್ಟು ಇರ್ತೈತಿ, ಕೆಲವೊಂದನ್ನು ನಾವು ತಡ್ಕೊಳಕ್ಕಾಗೋದಿಲ್ಲ. ಆದ್ರೆ ಎವ್ರಿ ಡೇ ಹಂಗೆ ಸೇಮ್ ಇರೋದಿಲ್ಲ. ಬಟ್ ಏನಿದ್ರೂ ಅದನ್ನು ಸಮವಾಗಿ ಸ್ವೀಕರಿಸ್ಕೊಂತ ನಾವನ್ನ ಜೀವನಾನ ಸಾಗಿಸ್ಬೇಕಾಕೈತಿ. ಹಂಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಏನೇನು ಮಾಡಿದೆ ಅಂತ ನೋಡಿ ಬರ್ರಿ. 2000 years later. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಈಗ ಎತ್ತೀನಿ. ಇವತ್ತು ಲೇಟ್ ಎದ್ಬಿಟ್ಟೇನಿ, ಯಾಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗತ್ತೈತಿ ಭಾಳ. ಇದು ಕೈ ಪೇನ್ ಅಂತೂ ಭಾಳ ಆಗತ್ತೈತಿ. ಆಫ್ಟರ್ ಡೆಲಿವರಿ ನಾನು ಭಾಳ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡತ್ತೀನಿ. ಸ್ಟಿಲ್ ನಡೆಯತೈತಿ, ಟ್ರೀಟ್ಮೆಂಟ್ ನಡೆಯತೈತಿ. ಐ ಹೋಪ್ ಸೊ ಜಲ್ದಿ ರಿಕವರ್ ಆಗ್ತೀನಿ ಅನ್ಕೊತೀನಿ. ಈಗ ನಮ್ಮ ಮಮ್ಮಿಗೊಂದು ಗುಡ್ ಮಾರ್ನಿಂಗ್ ಹೇಳೋಣ ಅಂತ. ಮಮ್ಮಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಮ್ಮಿ ನಾನು ಒಂದು ಸ್ವಲ್ಪ ಇಲ್ಲೇ ವಾಕ್ ಹೋಗಿ ಬರ್ತೀನಿ. ಓಕೆ ನಡ್ರಿ ವಾಕ್ ಹೋಗಿ ಬರೋಣಂತ. ಸ್ವಲ್ಪ ಮಾರ್ನಿಂಗ್ ವೆದರ್ ಹೊರಗೆ ನೋಡ್ಕೊಂಡು ಬರೋಣಂತ. ನಾನೇನು 20-30 ಮಿನಿಟ್ಸ್ ಅಷ್ಟು ವಾಕ್ ಮಾಡಿ ಬರ್ತೀನಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕೆ ಕೂತೀನಿ ಈಗ. ಯಾಕಂದ್ರೆ ಒಮ್ಮಕ್ಕಳೇ ಅಂದರೆ ನನಗೆ ಅಷ್ಟು ಸ್ಟ್ಯಾಮಿನಾ ಅದ, ಅಷ್ಟು ಎನರ್ಜಿ ಇಲ್ಲ ಮೊದಲಿನಷ್ಟು. ಈಗ ಸ್ವಲ್ಪ ನೀರು ಕುಡಿಯಾಕತ್ತೀನಿ. ನೀರು ಭಾಳ ಕುಡಿಬೇಕು. ಇದು ವಿಂಟರ್ ಇರಲಿ, ಸಮ್ಮರ್ ಇರಲಿ, ರೇನಿ ಇರಲಿ. ಈಗಂತೂ ಚಹಾ ಬೇಕು. ಎದ್ದ ತಕ್ಷಣ ಅಂತೂ ಚಹಾ ಕುಡಿ ಮಟ್ಟ ಮೈಂಡೇ ಫ್ರೆಶ್ ಆಗಂಗಿಲ್ಲ. ಅದು ನೀವು ಬೇಕಾದ ಕುಡೀರಿ, ಫ್ರೂಟ್ ಜ್ಯೂಸ್ ಕುಡೀರಿ, ಏನರ ಕುಡೀರಿ, ಬಟ್ ಚಾಕ್ಕೆ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದ್ರಿಂದನೂ. ಸೊ ಚಹಾ ಮಾಡಾಕತ್ತೀನಿ. ನಂಗೊಂದು ಸ್ವಲ್ಪ ಹಿಂಗೆ ಕ್ರೀಮಿ ಇರ್ಬೇಕಂತ ಚಹಾ ಕುಡಿಯಾಕತ್ರ ಮಸ್ತ್ ಸ್ಟ್ರಾಂಗ್ ಇರ್ಬೇಕು. ಸಕ್ರೆ ಕಮ್ಮಿ ಹಾಕಿ ಈ ಥರ ಚಹಾ ಮಾಡ್ಕೊಳಕ್ಕೆ ಭಾಳ ಇಷ್ಟ ಇರ್ತೈತೆ ನನಗೆ. ನೀವು ಬೇಕಂದ್ರೆ ನೋಡಿರಿ, ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಸ್ವಲ್ಪ ಇದು ಅರ್ಧಂಬರ್ಧ ಕುದೀತೈತಲ್ಲ, ಆವಾಗ ಸ್ವಲ್ಪ ಶುಂಠಿ ಥರದ್ದು ಹಾಕ್ಬೇಕು. ಶುಂಠಿ ಎಕ್ಸ್ಟ್ರಾಕ್ಟಿಗೂ ಮತ್ತು ಈ ಚಹಾಕ್ಕೂ ಮಾರ್ನಿಂಗ್ ತಲೆ ಅನ್ನೋದು ಹಂಗೆ ಫುಲ್ ಫ್ರೆಶ್ ಆಕೈತಿ. ಅದ್ರ ಜೊತೆ ಬ್ರೆಡ್ ಇಲ್ಲ ಬಿಸ್ಕಿಟ್ ಏನಾರು ಇರಬೇಕು, ಅದು ಮ್ಯಾಂಡೇಟ್ರಿ. ಅದು ಒಂದೊಂದು ಸಲ ಮೈದಾ ಬ್ರೆಡ್ ಸಿಗ್ತೈತಿ, ಒಂದು ಸಲ ಇಲ್ಲಿ ವೀಟ್ ಫ್ಲೋರಿಂದ ಸಿಗ್ತೈತಿ. ಯಾವ್ದು ಸಿಗ್ತೈತಿ ಅದು. ಬಟ್ ನಂಗೆ ಖಾಲಿ ಚಹಾ ಅಂತೂ ನಾನು ಕುಡಿಯೋಂಗಿಲ್ಲ, ಅದ್ರ ಜೊತೆ ನನಗೆ ಏನಾದರೂ ಬೇಕು. ಅದ್ವೈತ್, ಗುಡ್ ಮಾರ್ನಿಂಗ್ ಅದ್ವೈತ್. ಗುಡ್ ಮಾರ್ನಿಂಗ್ ಪಾಪು. ಚಹಾ ಕುಡಿದಾದ್ಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ನನಗೆ ಇದು ಭಾಳ ಕೈ ಪೇನ್ ಆಗತ್ತಿತ್ತು. ಹೀಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದೇಳಿ ನಾಷ್ಟ ಮಾಡಿ ರೆಸ್ಟ್ ಮಾಡಿದ್ದೆ. ಇವಾಗ ಮತ್ತೆ ಸ್ನಾನ ಮಾಡಿ ಇವಾಗ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೇನಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಫ್ಟರ್ ಡೆಲಿವರಿ ಭಾಳ ಚೇಂಜಸ್ ಆಗೈತಿ ನಮ್ಮ ಬಾಡಿ ಒಳಗೆ. ಭಾಳ ವೀಕ್ನೆಸ್ ಆಗೈತಿ. ಆ್ಯಂಡ್ ನಂಗೆ ಇದು ಬ್ಯಾಕ್ ಪೇನ್ ಅಂತೂ ಭಾಳ ಆಗಿಬಿಟ್ಟೈತಿ. ನಾನು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳತ್ತೀನಿ. ಬಟ್ ಅವ್ರು ಹೇಳತ್ತಾರೆ ಭಾಳ ಸ್ಲೋ ಆಗಿತ್ತು ಟ್ರೀಟ್ಮೆಂಟ್. ನಿಮಗೆ ಅಂದ್ರೆ ಈ ಟ್ರೀಟ್ಮೆಂಟಿಂದ ಕ್ಯೂರ್ ಆಗೋಕೆ ಭಾಳ ಸ್ಲೋ ಆಗ್ತೈತಿ, ಟೈಮ್ ಬೇಕಾಗ್ತೈತಿ ಅಂತ. ಸೊ ಅಲ್ಲಿ ತನಕ ಪೇಷನ್ಸಿಂದ ವೆಯ್ಟ್ ಮಾಡಿರಿ ಅಂತ ಹೇಳ್ಯಾರ. ಸೊ ನಾನು ಅದಕ್ಕೆ ಹೋಪ್ಸು ಯಾವಾಗ ಜಲ್ದಿ ರಿಕವರ್ ಆಗ್ತೀನಿ ಅಂತಂದು ನಾನು ವೆಯ್ಟ್ ಮಾಡತ್ತೀನಿ. ಬಟ್ ಏನು ಮಾಡ್ಬೇಕು, ಮತ್ತು ಕುಂತ್ರೆ ಆಗಂಗಿಲ್ಲ. ಲೈಫ್ ಒಳಗೆ ಏನಾರ ಒಂದು ಹೊಸದನ್ನು ಮಾಡ್ಕೊತ ಇರ್ಬೇಕು ಅಂತ ನಾನು ಈ ವಿಡಿಯೋಸ್ ಮಾಡಬೇಕು ಅಂತಂದು ಸ್ಟಾರ್ಟ್ ಮಾಡೀನಿ. ಹಂಗೆ ನಡೀತಾ ಇರ್ತೈತೆ ಲೈಫ್. ಪರ್ಫೆಕ್ಟ್ ಅಂತೂ ಇರೋಂಗಿಲ್ಲ, ನೋಡೋಣ. ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆಭಾತು, ಕುಕುಂಬರ್ ಮತ್ತು ಸ್ವಲ್ಪ ಮೊಸರು. ಅದಾದ ನಂತರ ಒಂದು ಆ್ಯಪಲ್ ಸ್ಮೂದಿ ಕುಡಿದೆ.
ಕುಡಿದು ಸ್ವಲ್ಪ ಅದ್ವೈತ್ ಜೊತೆ ಆಟ ಆಡ್ಬೇಕಂತ ಅದ್ವೈತನ ಕಡೆ ಬಂದೀನಿ ನೋಡ್ರಿ ಇಲ್ಲಿ. ಅದ್ವೈತ್ ಎದಕ್ಕೂ ಕಿರಿಕಿರಿ ಮಾಡೋಂಗಿಲ್ಲ, ಅದೊಂದು ನಾನು ಭಾಳ ಲಕ್ಕಿ ಅದೀನಿ. ಒಂದು ಟೈಪ್ ಭಾಳ ಪುಣ್ಯನ ಮಾಡಿ ಅನ್ಕೋಬೋದು. ಎದಕ್ಕೂ ಕಾಡ್ಸೋಂಗಿಲ್ಲ. ಆಮೇಲೆ ಡೇ ಟೈಮ್ದಾಗ ಫುಲ್ ಆಟ ಆಡ್ತಾನೆ, ನೈಟ್ ಫುಲ್ ಮಲ್ಕೊಂತಾನೆ. ಅವ್ನು ಯಾವುದೂ ಒಟ್ಟು ಹುಟ್ಟಿದಾಗಿಂದ ನಾವು ಒಟ್ಟೆ ಒಂದು ದಿವ್ಸನ ಕಿರಿಕಿರಿ ಒಟ್ಟು ಯಾವತ್ತೂ ನಾನು ನೋಡಿಲ್ಲ. ರಾತ್ರಿ ಎಲ್ಲ ಒಂದು ಮಕ್ಳು ಅಳ್ತಿರ್ತಾವೆ, ಇದು ಹಾಗೇನಿಲ್ಲ. ಬಟ್ ಶಾಣೆ ಅದಾನ. ಆಯ್ತು ಎಲ್ಲೋಯ್ತು ಬಾಟಲ್? ಬಾ ಬಾ ಬಾ. ವಾ ವಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಪಪ್ಪು. ಪಾಪು ಹೆಂಗದ ಕಾಲೊಳಗೆ ತೊಗೊತೀರಿ ನೀವು? ಹಿಂಗೆಲ್ಲ ಮಾಡ್ತೀರ ನೀವು? ಇದೆಲ್ಲ ನಾನು ನೋಡೇ ಇಲ್ಲ ನೋಡಿ ನಿಮ್ದೆಲ್ಲ ಈ ಥರ ಎಲ್ಲ ಮಾಡೋದು. ಹಂಗೇನದು ಹೆಂಗೆ ಹಿಡ್ಕೊತಾರೆ? ಅದು ಬಾಟಲ್ ಹೆಂಗೆ ಹಿಡ್ಕೊತಾರೇನು ಪಾಪು? ಹೌದಾ? ಏ ಕಾಲ ಎಲ್ಲದರ ಕಳ್ಳ ಪಾಪು. ವೇಟ್ ವೇಟ್ ವೇಟ್. ನೋಡಿ ಇಡಿಮಾ ಇವಾಗ ಏ ಕಳ್ಳ ಏ ಕಳ್ಳ ಎಲ್ಲದನ್ನು ಅದ್ವೈತ್ ಕಳ್ಳ. ಓನ್ ಮಗರಿ ಏ ಏ ಏ ಏ ಕಳ್ಳ. ಏನು ಮಾಡತ್ತೀರಿ ನೀವು? ಹಾಂ, ಏನು ಮಾಡತ್ತೀರಿ? ಹಂಗೆ ನೋಡಬೇಡ್ರಿ ನೀವು, ಹಂಗೆ ನೋಡಬೇಡ್ರಿ ನೀವು. ಏನು ಮಾಡ್ತಿದ್ದೀರಿ ನೀವು? ಯಾರಿದು ಯಾರಿದು? ಗುಡಿಯ ರಾಣಿ ಬಂದಾಳಲ್ಲಿ. ಯಾರಿದು ಯಾರಿದು? ಏ ಏ ಏ ಪಾಪು ಹಾಕಲಿ ಏನಮ್ಮ, ಇಲ್ಲೇ ಬರ್ತಾರ ಇಲ್ಲೇ ನಾ ಭಾಳ ಲೋ ಫೀಲ್ ಮಾಡ್ಕೊತ ಇವತ್ತು ವಿಡಿಯೋ ಮಾಡೀನಿ. ಯಾಕಂದರೆ ಎನರ್ಜಿ ಸ್ವಲ್ಪ ಲೋ ಐತಿ. ಅಂದರೂ ಕೆಲಸ ಬಿಡಬಾರ್ದು ಅಂತಂದು ನಾನು ಮಾಡಾಕತ್ತೀನಿ. ಯಾಕಂದ್ರೆ ನಿಮ್ದೆಲ್ಲ ಸಪೋರ್ಟ್ ಬೇಕು. ನಾ ಮುಂದೆ ಬರಿಬೇಕಂದ್ರೆ ನಿಮ್ದೆಲ್ಲ ಸಪೋರ್ಟಿಂದ ಮಾತ್ರ ಸಾಧ್ಯ. ಈ ವ್ಲಾಗ್ನ ಇಲ್ಲೇ ಮುಗಿಸ್ಬೇಕಂತ ವಿಚಾರ ಮಾಡೀನಿ. ಮತ್ತೊಂದು ರೆಸಿಪಿ ಜೊತೆ ನಿಮಗೆ ಶಾರ್ಟ್ಸ್ ಒಳಗೆ ನಾನು ಶೇರ್ ಮಾಡ್ತೀನಿ. ಮತ್ತು ಬೇಬೀಸ್ ಫುಡ್ ಸೀರೀಸ್ ಮಾಡಾಕತ್ತೀನಲ್ಲ, ಅದನ್ನು ನೋಡಿರಿ, ಅದಕ್ಕೂ ಸಪೋರ್ಟ್ ಮಾಡಿರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.